Hello everyone, welcome to my YouTube channel. ಫಸ್ಟ್ ಡೇಟಿಗೆ ML ಎಕ್ಸಾಮ್ ಇದೆ, ಮಷಿನ್ ಲರ್ನಿಂಗ್ ಎಕ್ಸಾಮ್ಸ್ ಇದೆ. ಸೊ ನಿಮ್ಮ ಪ್ರಿಪ್ರೇಷನ್ ಹೆಂಗೆ ನಡೀತಿದೆ ಇನ್ನೂ ನನಗೆ ಗೊತ್ತಿಲ್ಲ. ನಾನು ಪಾಸಿಂಗ್ ಪ್ಯಾಕೇಜ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಮತ್ತು ಕ್ಲೌಡ್ ಕಂಪ್ಯೂಟಿಂಗು 3 ಮಾಡ್ಯೂಲ್ನ ಹಾಕಿದ್ದೆ, ಇನ್ನೂ 2 ಮಾಡ್ಯೂಲ್ ಮಾಡೋದಾಗಿಲ್ಲ. ಜಸ್ಟ್ ನಾ ಫಸ್ಟಲ್ಲಿ ಹೇಳಿದ್ದೆ 1 2 3 ಮಾಡ್ಯೂಲ್ ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ದೀನಿ ನಾನು. ಈ 3ನ ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಸ್ಕೋರ್ ಮಾಡ್ತೀರಾ ಅಂತ. ಸ್ಕೋರ್ ಅನ್ನೋದಕ್ಕೇನೋ 3 ಮಾಡ್ಯೂಲಲ್ಲಿ ಪಾಸ್ ಆಗ್ತೀರಾ ಅಷ್ಟೇ. ಸ್ಕೋರಿಂಗ್ ಅಂತಂದರೆ 5 ಮಾಡ್ಯೂಲ್ ಓದ್ಕೋಬೇಕಾಗತ್ತ ಅಷ್ಟೇ. ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿಂದ ಅಂದರೆ ಮಾಡ್ಯೂಲ್ 5ಇಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಇವ್ರು 1 2 3 ಮಾಡ್ಯೂಲ್ 5ಗೆ ಬಂದಿದ್ದಾನೆ ಅಂತ ಅಂದ್ಕೋಬೇಡಿ. ಮಾಡ್ಯೂಲ್ 5ಇಂದ ನಾನೇ ಮಾಡಬೇಕು ಅಂತ ಅಂದ್ಕೊಂಡೆ. 2 3 4 ಹೆಂಗೋ ಪ್ರಾಬ್ಲಮ್ಸ್ ಇದೆ. ಫಸ್ಟ್ ಮಾಡ್ಯೂಲ್ ಈಸಿ ಇದೆ, ನೀವು ಮಾಡ್ತೀರಾ. 5th ಒಂಥರ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಆಗುತ್ತೆ ಅಂತ. ಏನಾದರೂ 1 2 3 4 ಕೂಡ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು, ಕಮೆಂಟ್ ಮಾಡ್ಬೋದು. ಏನಾದ್ರು ಯಾವುದಾದ್ರೂ ಪ್ರಾಬ್ಲಮ್ ಡಿಫಿಕಲ್ಟ್ ಅನಿಸ್ತಿದೆ ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ ನಾನು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಥವಾ 1 2 3 4 ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತ ಕಮೆಂಟ್ ಮಾಡಿ ಖಂಡಿತವಾಗಿ ಶೇರ್ ಮಾಡ್ತೀನಿ, ಆಯಿತಾ? ಓಕೆನಾ? ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟಿಗೆ ನಾನು ಕ್ಲಸ್ಟರಿಂದ ಸ್ಟಾರ್ಟ್ ಮಾಡೋದಿಲ್ಲ, ರೀಇನ್ಫೋರ್ಸ್ಮೆಂಟಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ನಾನು. ಇದರಲ್ಲಿ 2 ಸಬ್ ಚಾಪ್ಟರ್ಸ್ ಬರುತ್ತೆ, ಆಯಿತಾ? ಈ ಮಾಡ್ಯೂಲಲ್ಲಿ ನಾನು ರೀಇನ್ಫೋರ್ಸ್ಮೆಂಟ್ ಲರ್ನಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಇದರಲ್ಲಿ ಏನು ಜಾಸ್ತಿ ಇಲ್ಲ, 4-5 ಕ್ವಶನ್ಸ್ ಬರುತ್ತೆ. ನಾನು 4-5 ಕ್ವಶನ್ಸ್ನ ಪರ್ಫೆಕ್ಟಾಗಿ ನೀವು ಮಾಡಿಬಿಟ್ರೆ 15+ ಮಾರ್ಕ್ಸ್. ನೀವು 15+ ಮಾರ್ಕ್ಸ್ನ ತೆಗೆದುಕೊಳ್ತೀರಿ ನೀವು ಅಷ್ಟೇ. ಸ್ವಲ್ಪ ಟ್ರೈ ಮಾಡಬೇಕಾಗುತ್ತೆ ಅಷ್ಟೇ, ಆಯಿತಾ? ರೀಇನ್ಫೋರ್ಸ್ಮೆಂಟ್ ಅದರಲ್ಲಿ ಏನಂತಂದರೆ ಓದಂತ ಫುಲ್ಲನ್ನು ನೋಡ್ಕೊಂಡು ಹೋಗೋದು. ಡೆಫಿನೇಷನ್ ಆಫ್ ರೀಇನ್ಫೋರ್ಸ್ಮೆಂಟ್ ಹಂಗಂದ್ರೂ ಅದಕ್ಕೊಂದು ಎಕ್ಸಾಂಪಲ್, ಆಯಿತಾ? ಇಷ್ಟನ್ನೇ ರೀಡ್ ಮಾಡಿಬಿಡಿ, ಇಷ್ಟನ್ನೇ ಸ್ಟಡಿ ಮಾಡಿ. ಇದರಲ್ಲಿ ನಾನು ಬರ್ಕೋತಾನೆ ಹೋಗ್ತಾ ಇದ್ದೀನಿ, ಕೂಡ ಆಮೇಲೆ ಹೇಳ್ತೀನಿ, ಆಯಿತಾ? ಮತ್ತು ಇದರಲ್ಲಿ ಹೇಳಿದಷ್ಟು ಡೆಫಿನೇಷನ್ ಎಕ್ಸಾಂಪಲ್ ತುಂಬ ಆಯ್ತದೆ, ತುಂಬ ಜಾಸ್ತಿ ರಿಸ್ಕ್ ಇರೋದಿಲ್ಲ. ಆಲ್ರೆಡಿ ರೀಇನ್ಫೋರ್ಸ್ಮೆಂಟ್ ಫಸ್ಟ್ ಮಾಡಲಲ್ಲಿ ಟೈಪ್ಸ್ ಆಫ್ ML ಅಂತಲೂ ಏನೋ ಬರುತ್ತೆ, ಹೌದಾ? ಇದರಲ್ಲೇ ಬರುತ್ತೆ ಅನಿಸುತ್ತಾ? ಇದರಲ್ಲೇ ಆಫ್ಕೋರ್ಸ್ ಇದರಲ್ಲೇ ಇದೆ. ರೀಇನ್ಫೋರ್ಸ್ಮೆಂಟ್ ಡೆಫಿನೇಷನ್ ನಿಮ್ಗೆ ಗೊತ್ತಿರುತ್ತಾ ಅದು, ಮತ್ತು ಅದಕ್ಕೊಂದು ಎಕ್ಸಾಂಪಲ್ಲು ಜಸ್ಟ್ ನೋಡಿಕೊಂಡ್ರೆ. ಮತ್ತು ಅದನ್ನು ಬಿಟ್ಟರೆ ಸ್ಕೋಪ್ ಆಫ್ ರೀಇನ್ಫೋರ್ಸ್ಮೆಂಟ್ ಅದರಲ್ಲಿ ಒಂದು 4 ಪಾಯಿಂಟ್ಸ್ನ ಮಾಡಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿ ಆರಾಮಾಗಿ ಪಾಯಿಂಟ್ ಮಾಡಿ ಬರ್ಬೋದು. ಸ್ಕೋಪು, ಕ್ಯಾರೆಕ್ಟರಿಸ್ಟಿಕ್ಕು, ಅಡ್ವಾಂಟೇಜು, ಡಿಸ್ಅಡ್ವಾಂಟೇಜಸ್ಸು, ಚಾಲೆಂಜಸ್ಸು ಇದನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋದರೆ ಆರಾಮಾಗಿ ಸ್ಕೋರ್ ಮಾಡಿ. ಈ ಕ್ವಶನ್ ಪಕ್ಕಾ ಬರುತ್ತೆ. ಇದನ್ನು ನೀವು ಓದ್ಕೊಂಡು ಹೋಗಲೇಬೇಕು. ನೀವು ಏನೋ ಇದು ಮಾಡ್ತೀನಿ ರಿಕ್ವೆಸ್ಟ್ ಅಂತಲ್ಲ, ಆರ್ಡರ್ ಮಾಡ್ತೀನಿ, ಓದ್ಕೊಂಡು ಹೋಗಿ. ನಿಜವಾಗ್ಲೂ ಬರುತ್ತೆ ಈ ಕ್ವಶನ್. ನಿಮಗೆ ಹೆಂಗೆ ಗೊತ್ತೋ ಹಂಗೆಲ್ಲ ಕೇಳಬೇಡಿ, ಹಾಗೆ ತಿಳ್ಕೊಂಡು ಹೇಳ್ತಾ ಇದ್ದೀನಿ ನೋಡಿ. ನಿಮ್ಮ ಇಷ್ಟ, ಓದ್ತಿದ್ರೆ ಓದಿ, ಬರುತ್ತೆ ಅದರ ಪಕ್ಕ ಕ್ವಶನು. ಮತ್ತು ಅದನ್ನು ಬಿಟ್ಟರೆ ಕಾಂಪೋನೆಂಟ್ಸ್ ವಿತ್ ಈ ಡೈಗ್ರಾಮ್ನ ಕ್ವಶನ್ ಕೇಳ್ತಾರೆ. ಬೇಸಿಕ್ ಕಾಂಪೋನೆಂಟ್ಸ್ ಆಫ್ ರೀಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು ಈ ಡೈಗ್ರಾಮ್ನ ಹಾಕ್ಬಿಟ್ಟು ಇದೇ ಡೈಗ್ರಾಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಕಂಪ್ಲೀಟ್, ಆಯಿತಾ? 4 ಪಾಯಿಂಟ್ಸ್ ಇದೆ, ಸ್ಟೇಟು ಮತ್ತು ಎನ್ವೈರ್ಮೆಂಟು, ಏಜೆಂಟು ಅಂತ ಆ್ಯಕ್ಷನು ಅಂತ ಹೇಳಿಬಿಟ್ಟು 4ನ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಮುಗೀತು. ಇವಾಗ 2 ಕ್ವಶನ್ ಆಯಿತಾ? 2 ಕ್ವಶನ್ ಆಯ್ತಲ್ಲ, ಓಕೆ. 2 ಕ್ವಶನ್ನ ಓದ್ಕೊಂಡ್ಬಿಟ್ರೆ ಮುಗೀತು. ನೆಕ್ಸ್ಟ್ ಅಂತಂದರೆ ಇದು ಮಾರ್ಕೋ ಡಿಸಿಷನ್ ಪ್ರೊಸೆಸ್ ಅಂತ ಇದೆ. ಇದನ್ನು ಕೂಡ ಕಂಪಲ್ಸರಿಯಾಗಿ ನೀವು ಓದ್ಕೊಳ್ಳೇಬೇಕು, ಆಯಿತಾ? ಇದನ್ನು ಬರೋ ಚಾನ್ಸಸ್ ಎಷ್ಟಿದೆ ಅಂತ ಹೇಳೋದಾದರೆ 60-40 ಇದೆ ನೋಡಿಪ್ಪ, 60-40 ಇದೆ. ಓದ್ಕೊಳ್ಳಿ. ವಿತ್ ಇದು ಎಕ್ಸಾಂಪಲ್ ಕೊಡಬೇಕಾ ನೀವು? ಮಾರ್ಕೋ ಚೈನ್ ಏನಾದರೂ ಕೇಳಿದ್ರೆ ಮಾರ್ಕೋ ಪ್ರೊಸೆಸ್ ಎಂದು ವಿತ್ ಎಕ್ಸಾಂಪಲ್ ಕೊಟ್ಟು ಆ ಡೈಗ್ರಾಮನ್ನು ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದು ಈಸಿ ಇದೆ. ನೀವು ಬೇಕಿದ್ರೆ ಓದಿ ನೋಡಿ, ಈಸಿ ಇದೆ. ಎಷ್ಟು 3 ಕ್ವಶನ್ಸ್ ಆಯ್ತಲ್ಲ, ಹಾಗೆ ಬರ್ಕೋತಾ ಹೋಗಿ, ನಿಮಗೆ ಈಸಿ ಆಗುತ್ತಲ್ಲ. ಸೊ ಓಕೆ, 3 ಕ್ವಶನ್ ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನೋಡ್ಕೊಳ್ಳೇಬೇಕು. ಬಟ್ ನೋಡೋಣ ಏನೇನಿದೆ ಅಂತ ಸ್ವಲ್ಪ ಸರಿಯಾಗಿ ಓದಿ, ಆಯಿತಾ? ಒಬ್ರೊಬ್ರು ಪ್ರಾಕ್ಟಿಕಲ್ ಕಡೆ ಕೋಡಿಂಗು ಮತ್ತು ಏನಾದರೂ
ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ, ಅದ್ರಲ್ಲಿ ಜಾಸ್ತಿ ಪಾಸ್ ಮಾಡ್ಕೋಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಹೆಂಗೆ ಏನು ಗೊತ್ತಿಲ್ಲ, ಅಥವಾ ಕ್ಲಾಸನ್ನು ರೆಗ್ಯುಲರಲ್ಲಾಗಿ ಅಟೆಂಡ್ ಮಾಡ್ತಾ ಇರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ನಾನು ಹೇಳೋ ಕ್ವಶನ್ಸ್ ನಾನು ಏನು ಹೇಳ್ತಾಯಿದ್ದೀನಿ ಅಷ್ಟೇ ಓದಿದ್ರು ತುಂಬ ಅಂದರೆ ಏನೋ 50% ಆದರೂ ಹೆಲ್ಪ್ ಆಗೋದು ಅಂತಾರೆ. ಆಯಿತಾ, ಅದಿಷ್ಟು ಓದಿ. ನೆಕ್ಸ್ಟ್ ಇದು ಮೊಂಟೆ ಕಾರ್ಲೋ ಮೆಥಡ್ಸ್ ಅಂತ ಇದೆ. ಇದನ್ನು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಿ. ಫುಲ್ಲಾ ಏನಂತಾರೆ 100% ಓದ್ಕೊಂಡು ಹೋಗಬೇಕಾ ಅಂತೆಲ್ಲ, ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗಿ. ಹೇಳೋಕ್ಕಾಗಲ್ಲ, ಬರುತ್ತಾ ಒಂದೆರಡು ಟೈಮ್ ಬಂದಿದೆ, ಸೊ ಅದಕ್ಕೋಸ್ಕರ ಸುಮ್ಮನೆ ನೋಡ್ಕೊಂಡು ಹೋಗಿ. ಆಯಿತಾ, ಅರ್ಥ ಮಾಡ್ಕೊಂಡು ಹೋದರೆ ನಿಮ್ಗೆ ಯಾವುದೂ ಹೆವಿ ಅನಿಸೋದಿಲ್ಲ, ಅಷ್ಟೇ ಈಸಿ ಅನಿಸುತ್ತೆ. ಸ್ವಲ್ಪ ಟ್ರೈ ಮಾಡಿ ಓದ್ಕೊಂಡು ಹೋಗಿ. ಮತ್ತು ಇದೊಂದು ಆವಾಗಲೇ ಹೇಳೋದಲ್ಲ, ರಿಇನ್ಫೋರ್ಸ್ಮೆಂಟ್ ಏಜೆಂಟ್ ಟೈಪ್ಸ್ ಅಂತ. ಇದನ್ನು ಒಂದು 5 ಟೈಪ್ಸ್ ಇದೆ. 5 ಟೈಪ್ಸಿಗೆ ಒಂದೊಂದು ಡೆಫಿನೇಷನ್, ಒಂದೊಂದು ಎಕ್ಸಾಂಪಲ್ಸ್ ಕೊಟ್ಟರೆ ಏನು ಹೆವಿ ಆಗೋದಿಲ್ಲ ಅನಿಸುತ್ತೆ. ಓದ್ಕೊಂಡು ಹೋಗಿ. ಇದನ್ನು ಕೂಡ 5 ಮಾರ್ಕ್ಸ್ಗೆ ಕ್ವಶನ್ ಬರ್ಬೋದು, ಆಯಿತಾ, ಬರ್ದೇನೂ ಇರ್ಬೋದು. ಓದ್ಕೊಂಡು ಹೋಗಿಪ್ಪ, ನಾನು ಜಾಸ್ತಿ ಹೇಳ್ತಾ ಇಲ್ಲ. 5 ಕ್ವಶನ್ಸ್ ಅದು ಅನ್ಕೋತೀನಿ. 4 ಅದೋ 5 ಅದೋ ಅಷ್ಟು ಗೊತ್ತಾಗಲಿಲ್ಲ, ನೋಡ್ಕೊಳ್ಳಿ. ಇನ್ನು ಕ್ಲಸ್ಟರಿಂಗ್ ಟಾಪಿಕಲ್ಲಿ ಬಂದರೆ ಡೆಫಿನಿಷನ್ ಆಫ್ ಕ್ಲಸ್ಟರಿಂಗ್ ಅಪ್ರೋಚ್, ಅದೊಂದು ನೋಡ್ಕೊಳ್ಳಿ. ಒಂದು ಡೆಫಿನಿಷನ್ ನೋಡ್ಕೊಳ್ಳಿ. ಅದನ್ನು ಬಿಟ್ಟರೆ ತಳಗಾಗ್ತಿರೋ ಅಪ್ಲಿಕೇಶನ್ಸ್ ಅದು ಇದೆ, ಅದಿಷ್ಟು ನೋಡ್ಕೊಳ್ಳಿ. ಆಯಿತಾ, ಅದಿಷ್ಟು ನೋಡ್ಕೊಂಡ್ರಾದರೆ ಇದರಲ್ಲಿ 1-2 ಕ್ವಶನ್ಸ್ ಇದೆ ಅಷ್ಟೇ ಕ್ಲಸ್ಟರಿಂಗಲ್ಲಿ. ಟೋಟಲ್ ಒಂದು 6-7 ಕ್ವಶನ್ ಆಗ್ಬೋದು ಅಷ್ಟೇ, ಅಷ್ಟೇ. ಈಸಿ ಇದೆ. ML ಸಬ್ಜೆಕ್ಟ್ ಅಂತ ಬಂದರೆ ಈಸಿ ಇದೆ, ಪಾಸ್ ಮಾಡ್ಕೋದು ಈಸಿ ಇದೆ. ಆಯಿತಾ, ಇಲ್ಲಿ ನೋಡಿ, ಪಾರ್ಷನಲ್ ಕ್ಲಸ್ಟರಿಂಗ್ ಅಲ್ಗೋರಿದಮ್, ಓಕೆನಾ. ಪಾರ್ಟಿಷನಲ್ ಕ್ಲಸ್ಟರಿಂಗ್ ಅಲ್ಗೋರಿದಮ್ ಅಂತ ಇದೆ. ಈ ಅಲ್ಗೋರಿದಮ್ನು ಕೂಡ ಡೆಫಿನಿಷನ್ನು ಅಲ್ಲಿ 4 ಪಾಯಿಂಟ್ಸ್ 5 ಪಾಯಿಂಟ್ಸ್ ಇದೆ ಅಲ್ಗೋರಿದಮ್ದು, ಅದೆಷ್ಟು ನೋಡ್ಕೊಂಡು ಇದೆ. ಇದು ನಾವು ಓದ್ಕೊಂಡು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜನ್ನು ನೋಡಿಕೊಂಡು ಇದೊಂದು ಎಕ್ಸಾಂಪಲ್ನ ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್. ಅದೇನು ನೋಡ್ಕೋಬೇಡಿ, ಹೌ ಟು ಚೂಸ್ ವ್ಯಾಲ್ಯೂ ಅಂತ ಹೇಳಿಬಿಟ್ಟು ಒಂದು ಎಕ್ಸಾಂಪಲ್ ಅಂತ ನಿಮಗೆಲ್ಲ ಎಕ್ಸ್ಟ್ರಾ ಓದಬೇಕು ಅನ್ನೋರಿದ್ರೆ ನೋಡ್ಕೋಬೋದಪ್ಪ. ಒಂದು ಎಕ್ಸಾಂಪಲ್ ಕೊಟ್ಟರೆ ಕಂಪ್ಲೀಟ್, ಮುಗೀತು ಅಷ್ಟೇ. ಎಕ್ಸಾಂಪಲ್ ಈಸಿ ಇದೆ. ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಈಸಿ ಇದೆ. ಬಟ್ ದೆನ್ ಇದೊಂದು ಹೈರಾರ್ಕಿಯಲ್ ಕ್ಲಸ್ಟರಿಂಗ್ ಅಲ್ಗೋರಿದಮ್. ಈ ಕ್ಲಸ್ಟರಿಂಗಲ್ಲಿ 2 ಅಲ್ಗೋರಿದಮ್, ಸೇಮ್ ಅದು ಪಾರ್ಟಿಷನಲ್ ಅಲ್ಗೋರಿದಮ್ ಟೈಪು. ಡೆಫಿನೇಷನ್ ಅಲ್ಗೋರಿದಮ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ರೆ ಮುಗೀತು. ಇದರಲ್ಲಿ ಅದರ ಸಬ್ ಪಾಯಿಂಟ್ಸ್ ಇದೆ 3. ನೇಮ್ ಕೊಟ್ಟು ಅದಿಷ್ಟು ಡಯಾಗ್ರಾಮ್ ಹಾಕಿದ್ರು ಭೀ ಸಾಕು. ಆಯಿತಾ, ಇದಿಷ್ಟು ನೋಡಿಕೊಂಡ್ರೆ ಟಾಪಿಕ್ ಆಲ್ಮೋಸ್ಟ್ ಮುಗೀತು, ಇಷ್ಟೇ. ಆಯಿತಾ, ಇಷ್ಟಾದರೆ ಒಂದು ಕ್ಲಸ್ಟರಿಂಗ್ಗಳನ್ನ ಹೇಳ್ತೆ ನೋಡ, ಅಪ್ರೋಚ್ ಡೆಫಿನಿಷನ್ ಅಂತ. ಡೆಫಿನಿಷನ್ ನೋಡಿಕೊಂಡ್ರೆ ಕಂಪ್ಲೀಟ್. ಇವತ್ತಿಂದು Module 5 ಇಂಪಾರ್ಟೆಂಟ್ ಕ್ವಶನ್ಸ್ ಇಷ್ಟೇ. ಇದನ್ನೇ ಸ್ವಲ್ಪ ಚೆನ್ನಾಗಿ ಓದಿ. ಇವತ್ತೊಂದು ದಿನ ಕುಂತ್ರೆ ಆರಾಮಾಗಿ ನೀವು 5th ಮಾಡಲ್ನ ಕಂಪ್ಲೀಟ್ ಮಾಡ್ತಿರೋ ಗುರು. ಬೇಕಿದ್ರೆ ಮಾಡಲನ್ನೇ ಇವಾಗ ಹಾಕಂದರೆ ಹಾಕ್ಬಿಡ್ತೀನಿ. ಥೆರೋಟಿಕಲ್ ಪಾರ್ಟ್ ಕಂಪ್ಲೀಟ್ಲಿ ಮುಗ್ದಂಗೆ ಆಗುತ್ತಾ. ಇನ್ನು 2, 3, 4